ಯಾಕೋ ತುಂಬ ಬೇಜಾರಾಗ್ತಿತ್ತು ಕಣ್ರಿ. ಅದಕ್ಕೆ ನನ್ನ ಫ್ರೆಂಡ್ ಹತ್ರ ಮಾತಾಡೋಣ ಅಂತ ಫೋನ್ ಮಾಡಿದೆ. ಅವಳು ಮಾತಾಡ್ಕಂತ ತುಂಬ ದಪ್ಪ ಆಗ್ಬಿಟ್ಟಿದ್ದೀನಿ ಕಣೆ ಅಂತ ಅಂದ್ಲು. ನಾನು ಅದಕ್ಕೆ ಅಂದೆ, ಜಿಮ್ಮಿಗಾರ ಸೇರ್ಕೊಳ್ಳವ, ಇಲ್ಲ ಏರೋಬಿಕ್ಸ್ ಏನೋ ಒಂದು ಸೇರ್ಕೊಂಡು ವೆಯ್ಟ್ ಲಾಸ್ ಮಾಡ್ಕ, ಮನ್ಯಾಗ ನೀನು ಒಂದಿನ 2 ದಿನ ಮಾಡಿ ಎಕ್ಸಸೈಸ್ ಹಂಗೆ ಕೈ ಬಿಟ್ಬಿಟ್ಟಿಯ ಅಂತ ಯಾವ ಸೇರ್ಕ್ಯ ಅಂತ ನಾನು ಹೇಳಿದೆ ರೀ. ಅದಕ್ಕೆ ಅವಳು ಕಣೆ ಹೋದ್ ಸರಿ ನಾನು ನಮ್ಮ ಮನೆಯವ್ರಿಗೆ ಜಿಮ್ಮಿಗೆ ಹೋಗ್ತೀನಿ ಅಂತ ಕೇಳಿದ್ದೆ, ಅವ್ರು ಬೇಡ ಅಂದಿದ್ರು ಅಂತ ಅಂದ್ಲು. ಹಂಗಂದ್ರೆ ಏರೋಬಿಕ್ ಕಳಿಸ್ಬೋದು ನೋಡು ಅಂತ ಅಂದೆ. ಸರಿ ಕೇಳ್ತೀನಿ ತಗ ಅಂತ ನಾನು ಸುಮ್ಮನಾಗಿದ್ಲು. ಆಮೇಲೆ ದಿನ ಫೋನ್ ಮಾಡಿದ್ಲು ಅವಳೆ. ನಮ್ಮ ಮನೆಯವರಿಗೆ ಕೇಳಿದೆ ಕಣೆ ನಾನು, ಏರೋಬಿಕ್ಸಿಗೆ ಹೋಗ್ತೀನಿ ರೀ, ಜಿಮ್ಗಂತೂ ಕಳಿಸ್ಲಿಲ್ಲ, ಏರೋಬಿಕ್ಸಿಗೆ ಕಳಿಸ್ರಿ ಅಂತ ಅಂದ್ಲಂತೆ. ಅದಕ್ಕೆ ಅಕ್ಕಿ ಗಂಟ ಬೇಡ ಅನ್ನಂತೆ. ಅದಕ್ಕೆ ಎಲ್ಲದಕ್ಕೂ ಬೇಡ ಬೇಡ ಬೇಡ, ಇದುವರೆಗೂ ಒಂದು 50 ಸ್ಟೋರಿ ಹೇಳವಳೆ. ಆಕಿ ಗಂಡ ಎಲ್ಲದಕ್ಕೂ ಬೇಡ ಅಂತಾನೆ. ಅದಕ್ಕೆ ನಾನು ಹೇಳ್ಬಿಟ್ಟಿದ್ದೀನಿ, ನೀನು ನಿನ್ನ ಗಂಡನ ಕೇಳು, ಅಂದ ಮೇಲೆ ನನಗೆ ಹೇಳಿ ಇಂಥದ್ದು ಹೋಗ್ತೀನಿ ಅಂತ. ಒಂದು 50 ಹೇಳಿದೆ, ಒಂದಕ್ಕೂ ಹೋಗ್ಲಿಲ್ಲ. ಈಕಿ ಫಸ್ಟ್ ಪ್ಲ್ಯಾನ್ ಮಾಡಿಬಿಡ್ತಾಳೆ. ಆ ಪ್ಲ್ಯಾನ್ ಎಲ್ಲ ಆಕಿ ಗಂಡ ಬೇಡ ಅಂದ್ಬಿಟ್ಟು ತೋಪಡಿಸ್ಬಿಡ್ತಾನೆ. ಆಮೇಲೆ ಇವಳು ಅದನ್ನೇ 1 ಗಂಟೆ ನನ್ನ ಗಂಡ ಬೇಡ ಅಂದ್ಬಿಟ್ಟ ಅಂತ ಫೀಲ್ ಆಗ್ತಾಳೆ. ಬರೀ ಇದೇ ಆಗ್ಬಿಟ್ಟೈತೆ ನನ್ನ ಫ್ರೆಂಡಿಂದು. ಅದಕ್ಕೆ ಹೇಳಿದ್ದೀನಿ, ಇನ್ಮೇಲೆ ಒಂದು ಹೆಜ್ಜೆ ಇಕ್ಬೇಕಾದ್ರೂ ನಿನ್ನ ಗಂಡನ ರೀ ನಾನೊಂದು ಹೆಜ್ಜೆ ಇಕ್ಲಾ ಅಂತ ಕೇಳು ಅಂತ ಹೇಳಿದ್ದೀನಿ.